ಏನ್ರಲ್ಲ ಎಲ್ಲ ಸೇರ್ಕೊಂಡು ಒಟ್ಟೊಟ್ಟಿಗೆ ಬಂದ್ಬಿಟ್ಟಿದ್ರಲ್ಲ. ಏನು ಏನ್ ಮಾಡಕ್ಕೆ ಅಂತ ಬಂದಿದ್ರಾ? ಏನ್ ದುರಂಕಾರವಾಗಿ ದೌಲತ್ತಾಗಿ ಮಾತಾಡ್ತಾ ಇದ್ರಲ್ಲ? ಏನ್ ಇಸ್ಯಾ? ನೋಡಿ, ನೀವು ಇಕ್ಕಿದ್ರಲ್ಲ ಅಂಗಡಿ, ಎಗ್ ರೈಸ್ ಅಂಗಡಿ, ಅದು ನಿಮ್ದೇನಿ ಅಂತ ನಮ್ಗೆ ಗೊತ್ತಾಗೈತೆ. ನೀವು ಎಗ್ ರೈಸ್ ಅಂಗಡಿ ಇಕ್ಬಿಟ್ಟು ನಮ್ಮಮ್ಮ ಅದನ್ನ ತಿಂದ್ಬಿಟ್ಟು ನಮ್ಮಮ್ಮ ಸತ್ತೋಗ್ಬಿಟ್ಟು ಶಿವನ್ ಪಾದ ಸೇರ್ಕೊಬಿಟ್ಟೈತೆ. ನಮ್ಗೆ ಅದೆಲ್ಲನೂ ಗೊತ್ತಿಲ್ಲ. ನಮ್ಗಂತೂ ಈಗ ಕಾಸು ಕೊಡ್ಲೇಬೇಕು. ನೋಡಿ, 10 ಲಕ್ಷ ರೂಪಾಯಿ ಕಾಸು ಕೊಡ್ಲೇಬೇಕು. ನಮ್ಮಮ್ಮನ ಸಾವಿಗೆ ಗೊತ್ತು, ನಿಮ್ಮನ್ನ ಇವಾಗ ಜೈಲ್ಗೆ ಹಾಕ್ಸೋದು ಅದು ಇದು ಇಲ್ಲ ಎಲ್ಲ ಮಾಡ್ಬೋದು. ಆದ್ರೆ ಬ್ಯಾಡ, 10 ಲಕ್ಷ ರೂಪಾಯಿ ದುಡ್ಡು ಕೊಟ್ರೆ ಸುಮ್ಮನಾಗನಿ. ಪಾಪ ಈ ನಿಮ್ಮನ್ನು ತಾನೇ ಏನಕ್ಕೆ ಜೈಲ್ಗೆ ಹಾಕ್ಸ್ಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದೀವಿ. ನೋಡಿ, 10 ಲಕ್ಷ ರೂಪಾಯಿನ ಕೊಟ್ರೆ ಸುಮ್ಮನೆ ಆಯ್ತೀವಿ, ಇಲ್ಲ ಅಂದ್ರೆ ಸುಮ್ಮನೆ ಬಿಡಕ್ಕಿಲ್ಲ. ಏನೋ ನಿಮ್ಮಮ್ಮ ಸತ್ರೆ ನಾನ್ ಯಾಕಲ್ಲೇ ಕೊಡ್ಬೇಕು 10 ಲಕ್ಷ? ನಿಮ್ಮಮ್ಮನ ಕರ್ಮ ಅದು ಸತ್ತಿರೋದು. ನಾವ್ ಯಾಕೆ ಕೊಡ್ಬೇಕಾಯ್ತದೆ? ನಾನ್ ಕೊಡಕ್ಕಿಲ್ಲ. ನನ್ನ ಹತ್ರ 10 ರೂಪಾಯಿ ಹುಟ್ಟಕ್ಕಿಲ್ಲ ನಿನ್ಗೆ. ಅಂತ ಆಸೆ ಎಲ್ಲ ಮಡಿಕೊಳಕ್ ಹೋಗ್ಬೇಡ. ಕಾಸು ಬರ್ತದ ಅದು ಇದು ಅಂತ ಹೇಳ್ಬಿಟ್ಟು ಕನ್ಸಲ್ಲಿ ನೀ ಇಟ್ಕೊಳಕ್ ಹೋಗ್ಬೇಡ. ಈಗಲೇ ಹೇಳಿವ್ನಿ, ಮರ್ಯಾದಿನ ಒಯ್ತಾ ಇರ್ರಿ. 4-5 ಜನ ಬಂದು ಕೇಳಿದ ತಕ್ಷಣ ಎದ್ರಿಕೊಂಡ್ಬಿಟ್ಟು ಕೊಡ ಅಂತ ಬಡ್ಡಿ ನನ್ನ ಮಗ ನಾನು ಅಲ್ವೇ ಅಲ್ಲ. 10 ಲಕ್ಷನಂತೆ, 10 ಲಕ್ಷ. ಅಣ್ಣ, ನಿನಗೆ ನಾನು ಹೇಳ್ದೆ, ಈ ನನ್ನ ಮಕ್ಕಳೆಲ್ಲ ಬೊಗ್ಗಕ್ಕಿಲ್ಲ ಈ ಪೈಲ್ವನ್ ಪಾಪಣ್ಣ. ಸುಮ್ಕೇನೆ ನನ್ನ ಮಾತು ಕೇಳ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಡು. ಇವಾಗ ಇವ್ನು ಎಗ್ ರೈಸ್ ತಿನ್ಬಿಟ್ಟು ನಮ್ಮ ಅಮ್ಮ ಸಾತೋಗೈತೆ ಅಂತ ಹೇಳ್ಬಿಟ್ಟು ಅಂತ ನಿನಗೆ ಹೇಳ್ದೆ ನಾನು. ನೀನೇನು ಯಾಕೆ ಕೇಳಲಿಲ್ಲ? ಪೈಲ್ವನ್ ಪಾಪಣ್ಣ ಹೆಂಗೋ ಬೊಗ್ತಾನೆ ಅಂತ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬಂದಲ್ಲ. ಈಗ ಇದೇ ನೋಡ ಆಗಿದ್ ನಿನ್ಗೆ. ನಾನು ಹೇಳಿಲ್ವಾ ಪೊಲೀಸ್ನವರೇ ನೀವು ಒಳಗಡೆ ಹಾಕ್ತಾರೆ ಬಾ. ಇದೇನ್ ಪೊಲೀಸು ಅಂತವ್ರೆ? ಈ ಕಂಬಳಿ ಮಾಡಿರೋ ಕೆಲಸಕ್ಕೆ ಏನೇನೇನೋ ಎದುರಿಸ್ತಿದ್ದೀರ ನನ್ನ? ಪೊಲೀಸು ಗಿಲೀಸು ಅಂತ ಹೇಳ್ಬಿಟ್ಟು ನೀವು ಹೇಳಿದ ತಕ್ಷಣ ಎದ್ರಕೊಬಿಡ್ತೀವ ನಾವು? ಏಯ್ ಸಾಕು ಸುಮ್ಕಿರಯ್ಯ, ನಿನ್ಗೊಂದೇ ನಮ್ಗೊಂದೇ ಏನ? ಅದೇ ನೀನೇನಾದ್ರೂ ಇಂಥ ಕೆಲಸ ಇದು ಮಾಡಿದ್ರೆ ಸುಮ್ಮನೆ ಬಿಡ್ತಿದ್ದ ನಮ್ಮನ್ನ? ನೀನು ಸುಮ್ಮನೆ ಬಿಟ್ಬಿಡ್ತಿದ್ದ? ಈಗ 10 ಲಕ್ಷ ರೂಪಾಯಿ ಕೊಟ್ಕೊಡ್ತೀಯೋ ಇಲ್ಲಾಂದ್ರೆ ಪೊಲೀಸ್ ಸ್ಟೇಷನ್ ಕಂಬಿ ಅಣಿಸ್ತೀಯೋ? ಯೋಚನೆ ಮಾಡು. 10 ಲಕ್ಷ ರೂಪಾಯಿ ಕೊಡ್ಲೇಬೇಕು. ನಿಂದೇನೆ ನೀ ಅಂಗಡಿ ಅಂತ ಹೇಳ್ಬಿಟ್ಟು ಆ ಕಂಬಳಿ ಊರು ತುಂಬ ಹೇಳ್ಕೊಂಡು ಒಪ್ಕೊಂಡವಳೆ. ನಮ್ಮದ್ರಾಗ ಇದೇನು ತೆಪ್ಪಿಲ್ಲ, ಎಲ್ಲನೂ ಪೈಲ್ವನ್ ಪಾಪಣ್ಣಂದೇ ನೀ ತೆಪ್ಪು ಅಂತ ಹೇಳ್ಬಿಟ್ಟು ಈಗ ಏನಿದ್ರು ಮರ್ಯಾದಿನ 10 ಲಕ್ಷ ರೂಪಾಯಿ ಕೊಟ್ಕೊಡ್ಬೇಕು. ಕಟ್ಕೊಡ್ಲಿಲ್ಲ ಅಂದ್ರೆ ಸಾಕ್ಷಿಯ ನಾನು ಹೇಳ್ತೀನಿ ಪೊಲೀಸವ್ರಿಗೆ. ಆ ಅಮ್ಮ ಎಗ್ ರೈಸ್ ತಿನ್ನೋದನ್ನ ನಾನು ಕಣ್ಣಾರೆ ನೋಡಿದೀನಿ. ಎಗ್ ರೈಸ್ ತಿಂದ್ಮೇಲೆ ವಾಂತಿ ಮಾಡಿ 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 ಸತ್ತೋಗಿದ್ದು ಅದನ್ನು ನಾನು ಕಣ್ಣಾರೆ ನೋಡಿವ್ನಿ. ಅಂತದ್ರಾಗ ಎಲ್ಲ ಗೊತ್ತಿದ್ದು ನಾನು ಯಾಕೆ ಇದು ಮಾಡ್ಬಿಡ್ತೀನ, ಸುಮ್ಮನೆ ಬಿಟ್ಬಿಡ್ತೀನ ನಾನು? ಎಲ್ಲ ಗೊತ್ತಿದ್ದು ನೋಡ್ ಪಾಪಣ್ಣ, ನಿನ್ ಕರ್ಮ ತೊಳ್ಕೊಳಂಗಿದ್ರೆ ಕಾಸು ಕೊಟ್ಬಿಟ್ಟು ಕರ್ಮ ತೊಳ್ಕೊಬೇಕು ನೀನು. ಇಲ್ಲ ಅಂತಂದ್ರೆ ಸುಮ್ಕಿರಕ್ಕಿಲ್ಲ. ಊರ್ ಜನ ಎಲ್ಲಾನು ಪಂಚಾಯತಿ ಕಲಾಕ್ಬಿಟ್ಟು ಎಕ್ಕಡ ತಕೊಂಡು ಹೊಡಿತಾರೆ. ನೀನ್ ಕೊಡ್ಲಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಯಾರು ಬೇಜಾರ್ ಮಾಡ್ಕೊಳಕಿಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಸರಿಯಾಗಿ ಜಾಮ್ ಎತ್ತಿದ್ರೆ ಅವಾಗ ಗೊತ್ತಾಯ್ತದೆ. ಎಣನು ಎತ್ತಿಲ್ಲ, ಇನ್ನೂ ಬೇಕು ಅಂತಾನೆ ಎಣ ಎತ್ತಿಲ್ಲ ನಾವು. ಮೊದ್ಲು ನಿಂತಾಗ ಮಾತಾಡ್ಬಿಟ್ಟು ಆಮೇಕಿಂದ ಎಣ ಎತ್ತಾನ ಅಂತ ಹೇಳ್ಬಿಟ್ಟು ಬಂತಿರೋದು. ಈಗ ಎಣ ಎತ್ತಕ್ಕಿಂತ ಮುಂಚೆನೇ ನಿನ್ ತೀರ್ಮಾನ ಏನು ಅಂತ ಹೇಳು. ಇಲ್ಲ ಅಂತಂದ್ರೆ ಐತೆ. ನೋಡಿರೋಣ, ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ನೋಡಿರ್ಲಾ ನೀವ್ ಹೇಳಿದ ಮಾತನ್ನ ನೀ ಕೇಳ್ಬೇಕಿತ್ತು. ಈ ಪೈಲ್ವನ್ ಪಾಪಣ್ಣ ಯಾವ್ದಕ್ಕೂ ಬಗ್ಗ ನನ್ ಮಗ ಅಲ್ಲ ಅಂತ ನಂಗೆ ಗೊತ್ತಿತ್ತು. ನಮ್ಮ ಅಮ್ಮನ್ ಸಾಯ್ ಬಿಡದ್ಬಿಟ್ಟು ಇವಾಗ ನೋಡು ಏನ್ ಬೇಕಾದ್ರೂ ಮಾಡು ಅಂತ ಹೇಳ್ತಾವನಲ್ಲ. ನಮ್ಮ ಅಮ್ಮನ್ ಸಾವು ನ್ಯಾಯ ಸಿಗ್ಬೇಕು ಅಂದ್ರೆ ಪೊಲೀಸವ್ರ ತಕ್ಕೆ ನೀವು ಹೋಗೋಣ. ಪೊಲೀಸರು ನೀ ತೀರ್ಮಾನ ಮಾಡ್ಕೊಳ್ಳಿ ನಮ್ಮ ಅಮ್ಮ ಹೆಂಗ್ ಸತ್ತೋಯ್ತು ಅಂತ ಹೇಳ್ಬಿಟ್ಟು. ಎಲ್ಲರಿಗೂ ಗೊತ್ತಿರೋದೇ ನೀ ಒಂದ್ ಸಾವಿನ ಕೇಸು ಅಂದ್ರೆ ಯಪ್ಪ ಏನಿಲ್ಲ ಅಂದ್ರೆ 14 ವರ್ಷ ಜೈಲಾಗಿತ್ತಾನೆ. ಇರ್ಲಿ ಬಿಡ್ರಿ, ನಮ್ಗೇನಂತೆ? ನಾವ್ ಹೆಂಗ ಹೂಲಿನಲ್ಲಿ ಮಾಡ್ಕೊಂಡು ತಿನ್ಕೊಂಡು ಊರಾಗಿತ್ತೀವಿ, ಇವ್ನ್ ಜೈಲಾಗ ಮುದ್ದೆ ಮುರ್ಕೊಂಡಿತ್ತಾನೆ. ನೋಡ್ರಿ ಹೋಗೋಣ. ಅಯ್ಯೋ, ಜೈಲ್ಗೆ ಹಾಕ್ಬಿಟ್ರೆ ನನ್ನ ಕತೆ ಏನು? ಜೈಲಿಗೆ ಹೋಗ್ಬಿಟ್ರೆ ನಾನು ಹೆಂಗಾಗ್ಬಿಡ ನನ್ನ ಪರಿಸ್ಥಿತಿ? ಅಯ್ಯೋ ಶಿವನೇ, ಜೈಲು! ಅಯ್ಯೋ ಬೇಡ ಬೇಡ ಅನ್ನಿಸ್ತೈತೆ ನಂಗಂತೂ. ಈ ಜೈಲು ಸವಾಸನೇ ಸಾಕು. ಅಯ್ಯೋ ಈಗ ಏನು ಮಾಡೋದು? 10 ಲಕ್ಷನ ಲೇ ಕಂಬಳಿ! ಅಯ್ಯೋ 10 ಲಕ್ಷ ರೂಪಾಯಿ ಹೋಯ್ತಲ್ಲ. ಏನ ಕೊಟ್ಟಿದ್ಲು ಈಗ ರೈಸ್ಗೆ ಅಮ್ಮನಿಗೆ ರುಕ್ಕಳಂಗೆ? ನನಗಂತೂ ಹೊಟ್ಟೆ ಎಲ್ಲ ಉರಿತಾಯ್ತು ನನಗೆ. ಈಗ ಏನು ಮಾಡಲಿ? ಪೊಲೀಸ್ ಸ್ಟೇಷನ್ಗೆ ಹೋಗ್ಲಾ? ಇಲ್ಲ ಅಂದರೆ ಇವ್ರು ಹೇಳ್ದಂಗೆ 10 ಲಕ್ಷ ಕೊಡ್ಲಾ? ತಿನ್ಸತ್ತಿರೋದು ಎಗ್ ರೈಸ್ ಆದರೆ ನಾನು 14 ವರ್ಷ ಜೈಲಾಗಿರ್ಬೇಕಾ? ಆ 14 ವರ್ಷಕ್ಕೆ 7 ಲಕ್ಷ ದುಡಿಬೋದು, ಕೋಟಿ ನೆನೆಯ ದುಡಿಬೋದು ನಾನು. ಆದರೆ ಇವಾಗ ಹೆಂಗಪ್ಪ ಕೊಡೋದು? ನಡೀರಿ, ಅಪ್ಪಂತಾಗ ಎಷ್ಟು ಮಾತಾಡಿದ್ರು ಅಷ್ಟೇ. ಈ ಅಪ್ಪಂದ್ರಾಗ ನ್ಯಾಯ ಅನ್ನೋದು ಅಪ್ಪಂತಾಗಿಲ್ಲ. ಈ ಅಪ್ಪಂಗೊಂದು ನ್ಯಾಯ, ಕಂಡವ್ರಿಗೆಲ್ಲ ಒಂದು ನ್ಯಾಯ ತಾನೇ. ಈ ಅಪ್ಪಂತಾಗ ನ್ಯಾಯ ನೀತಿ ಅನ್ನೋದು ಏನೂ ಇಲ್ಲ. ನಡಿರ್ಲಣ್ಣ, ನಡೀರಿ ಹೋಗೋಣ. ನಡೀರಿ ಎಲ್ಲನೂ ಹೋಗ್ಬಿಟ್ಟು ಹೆಂಗೋನು ಇದು ಮಾಡ್ಕೊಳ್ಳೋಣ. ನಡೀರಿ ಎಲ್ಲನೂ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರೆ ಅವ್ರು ನೋಡ್ಕೊತಾರೆ ಬಾಣ. ಹಂಗೇನ್ಯಾ ಪೋಸ್ಟ್ ಬಾಟಮ್ ಎಲ್ಲ ಮಾಡ್ತಾರಲ್ಲ ಎಣನ, ಅದ್ರಾಗ ಗೊತ್ತಾಯ್ತದ ಬಾ ಇವ್ನೇ ಗ್ರೈಸ್ ತಿಂದೇನಿ ಸತ್ತಿರೋದು ಅಜ್ಜಿ ಅಂತ ಹೇಳ್ಬಿಟ್ಟು ನೀವು ಎಲ್ಲ ಗೊತ್ತಾಗಿ ಅವಾಗ ಚರ್ಮ ಸುರಿತಾರೆ. ತಗೊಂಡೋಗ್ಬಿಟ್ಟು ಬರ್ರಿ ಹೋಗೋಣ. ನೋಡಿರಿ ಪೊಲೀಸು ಫೋನ್ ಮಾಡಿ ಹಿಂಗೆ ಆಗೋಗ್ಬಿಟ್ಟೈತೆ ಊರಾಗೆ ಎಗ್ ರೈಸ್ ಅಂಗಡಿ ಇಕ್ಕಿದ್ರು, ಹಿಂಗೆ ತಿಂದ್ಬಿಟ್ಟು ಒಂದು ಅಜ್ಜಿ ಸತ್ತೋಗೈತೆ ಅಂತ ಹೇಳ್ಬಿಟ್ಟು ಫೋನ್ ಹಾಕೋಣ. ಫೋನ್ ಹಾಕು, ನಿಂತಾಗೆ ಪೊಲೀಸ್ ನಂಬರ್ ಇರಬೇಕಲ್ಲ. ಫೋನ್ ಹಾಕಿ ಮಾತಾಡೋಣ. ಮಾತಾಡ್ಬಿಟ್ಟು ಎಲ್ಲ ವಿಷಯನ ಹೇಳೋಣ. ಅವರೇ ಬಂದ್ಬಿಟ್ಟು ನಮ್ಮ ಅಮ್ಮನ ಬಾಡಿನ ಎತ್ಕೊಂಡು ಹೋಗ್ಬಿಟ್ಟು ಪೋಸ್ಟ್ ಪಟ್ಟ ಮಾಡ್ಕೊಂಬಿಟ್ಟು ಕರ್ಕೊಂಬಿಟ್ಟು ತಗೊಂಬಿಟ್ಟು ಬರ್ತಾರೆ. ಅವಾಗ ಅದ್ರಾಗ ಸತ್ಯ ಬಯಲಾಯ್ತದೆ ಏನು ತಿನ್ ಸತ್ತವ್ರೆ ಅಂತ ಹೇಳ್ಬಿಟ್ಟು. ನೋಡ್ರಿ. ಅಯ್ಯೋ ಒಂದ್ ನಿಮಿಷ ಇರಿ ಹೋಗ್ಬೇಡಿ. ಏನಕ್ಕೆ 1 ನಿಮಿಷ ನಿಂತ್ಕೋಬೇಕು? ಅದ್ರಾಗೂ ನಿಂತಾಗೆ ಕೊಡಕ್ಕಿಲ್ಲ ಅಂತ ಹೇಳ್ದಲ್ಲ ದೌಲತ್ತಾಗೆ. ಬ್ಯಾಡ ಬಿಡು, ಕೊಡ್ಲಿಲ್ಲ ಅಂದ್ರೆ ಏನಾಗ್ಬೇಕಾಗೈತೆ? ನೀನ್ ಕೊಡ್ತಾನೆ ಏನಾಗ್ಬೇಕಾ ಈಗ ಆಗೈತೆ? ನಾವು ಹೋಯ್ತೀವಿ ಪೊಲೀಸರ ತಗೆ, ನೀ ಎಲ್ಲ ಮಾತಾಡ್ಕೊಂಡು ಅಲ್ಲೇ ತೀರ್ಮಾನ ತಗೋತೀವಿ ನಾವು. ಹೋಗಿವಂತ ತಕ ಜೈಲ್ಗೆ. ಅಲ್ಲೇ ನಮಗೆ ಪೊಲೀಸ್ ಸ್ಟೇಷನ್ ಆಗಿ ನಮ್ಗೆ ಎಲ್ಲ ಇತ್ತಿರ್ತನೂ ಆಯ್ತದೆ. ನೋಡಿ, ಈ ಪೊಲೀಸ್ ಗಿಲೀಸ್ ಕೇಸ್ ಎಲ್ಲ ಯಾರು ಸುಮ್ಕೇನಿಯೇ ಇಲ್ದಿರ ತಲೆನೋವು ನನಗಂತೂ ಸುಮ್ಕೇನಿಯೇ ತಲೆನೋಯ್ತಾ ಇರ್ತದೆ ನಂಗಂತೂ ಪೊಲೀಸ್ ಕೇಸ್ ಎಲ್ಲನೂ. ಹೌದು, ಆ ಎಗ್ ರೈಸ್ ಅಂಗಡಿ ಕುಸ್ದು ನಾನೇನೇ ಇಕ್ಕು ಅಂತ ಹೇಳ್ಬಿಟ್ಟು ಹಂಗಂತ ಸಾಯಿಸು ಅಂತ ಹೇಳ್ಬಿಟ್ಟು ನಾನೇನ ಕಂಬ್ಲಿಗೆ ಹೇಳಿರಲಿಲ್ಲ. ಆದ್ರೂ ಏನೋ ನಮ್ಮ ಕಡೆಯಿಂದ ನಿನಗೆ ತೊಂದರೆ ಆಗೋಗ್ಬಿಟ್ಟೈತೆ, ಮಿಸ್ಟೇಕ್ ಆಗೋಗ್ಬಿಟ್ಟೈತೆ. ಈಗ ಅದನ್ನ ಸೋರ್ ಮಾಡಬೇಕು ತಾನೇ. ಈಗ ಏನು ನಿಂಗೆ 10 ಲಕ್ಷ ಕಟ್ಕೊಟ್ರೆ ನೀನು ಪೊಲೀಸ್ ಸ್ಟೇಷನ್ನು ಅದು ಇದು ಅಂತ ಏನು ಹೋಗಕ್ಕಿಲ್ಲ ತಾನೇ?
ನಾವ್ಯಾಕೆ ಹೋಗನಿ 10 ಲಕ್ಷ ರೂಪಾಯಿ ಕೊಟ್ರೆ ಅಪ್ಪಗಿದ್ಬಿಡ್ತೀನಿ. ನಾನು ಎತ್ತು ಹೋಗಕ್ಕಿಲ್ಲ. ನಮ್ಮ ಅಮ್ಮಂಗೆ ಆಸೆ ಇತ್ತು ಒಳ್ಳೆ ಸಮಾಧಿ ಕಟ್ಟಿಸ್ಬೇಕು ಅಂತ. ಅದೇ ದುಡ್ಡಾಗ ಒಳ್ಳೆ ಸಮಾಧಿ ಕಟ್ಟಿಸ್ಬಿಟ್ಟು ನೆಮ್ಮದಿಯಾಗಿರ್ತೀನಿ. ಸರಿ ಆಯ್ತು, ಹಾಳಾಗೋಗ್ಲಿ ನಾನು ಮಾಡಿರೋ ತಿಪ್ಪಿಗೆ. ಸರಿ ಬರ್ರಿ, ನಾನೇನು 10 ಲಕ್ಷ ರೂಪಾಯಿ ಮನೆಗೈತೆ ಕೊಡ್ತೀನಿ. ಆದರೆ ತಿರುಗಿ ಏನೋ ಕಂಪ್ಲೇಂಟು ಅಂತ ಹೋದ್ರೆ ಸಂದಕ್ಕಿರಕ್ಕಿಲ್ಲ. 10 ಲಕ್ಷ ತಾನೇ ಕೊಡ್ತೀನಿ. ಇನ್ನೊಂದ್ಕಿಂತ ನನ್ನ ವಿಷಯಕ್ಕೆ ಬರಂಗಿಲ್ಲ. ಯಾರ್ ಬರ್ತಾರೆ ಕೊಡು 10 ಲಕ್ಷ. ಅವ ಅಮ್ಮನ್ ಸಾಗೊಂಚೂರು ಇದು ಬೇಡವಾ? ಅಯ್ಯಪ್ಪ ಮನ್ಸ್ ಮಾಡಿದ್ರೆ ಜೈಲಿಗೆ ಬಾಕ್ಸ್ ಬಿಡ್ತಾನಲ್ಲ. ನೀನ್ 10 ಲಕ್ಷ ರೂಪಾಯಿ ಏನೋ ಪಾಪ ಕಷ್ಟ ಪರಿಹಾರ ಆಯ್ತದೆ ಅಂತ ಸುಮ್ಮನವನೇ. ಫಸ್ಟ್ ಕೊಡುದು ಕಾಸ. ಸರಿ ಆಯ್ತು ಬರ್ರಿ, ಇರಿ ತಗೊಬಿಟ್ಟು ಬಂದು ಕೊಡ್ತೀನಿ. ಈ ನನ್ನ ಮಗನ್ ಜೈಲಿಗೆ ಹಾಕಿಸ್ಬೇಕಿತ್ತು ಅನಿಸ್ತದೆ ಕಣಣ್ಣ. ನೀನ್ ಪಾಪ ಕಾಸು ತೊಂದರೆ ಅಂದಿದ್ದಕ್ಕೆ ಸುಮ್ಮನೆ ಇದೀವಿ. ಇಲ್ಲಾರೆ ನನ್ನ ಮಗನ್ ಜೈಲಿಗೆ ಹಾಕ್ಸ್ಬೇಕಿತ್ತು. ಇವನ್ನ ಕಂಬ್ಳಿನ ಎಲ್ಲರನ್ನು ಜೈಲಿಗೆ ಹಾಕ್ಸ್ಬೇಕಿತ್ತು. ಅಯ್ಯೋ, ಜೈಲಿಗೆ ಹಾಕ್ಸಿದ್ರೆ 2 ದಿನ ಇರ್ತಾರೆ, 2 ದಿನ ಆದ್ಮೇಲೆ ವಾಪಸ್ ಹಂಗೇನಿಯ ಬಂದ್ಬಿಡ್ತಾರೆ. ಅದು ಯಾವ ಲೆಕ್ಕ ಆಯ್ತದೆ ಅಂತ 2 ದಿನಕ್ಕೆ ಬಂದ್ಬಿಡ್ತಾರೆ. ಅದ್ರ ಬದಲು ಕಾಸನ್ನ ಇಸ್ಕೊಂಡ್ರೆ ನಮ್ಮ ಮನೆಗೆ ಇದಕ್ಕನ ಖರ್ಚುಕನ ಆಗಕ್ಕಿಲ್ವ ಅಂತ ಇಸ್ಕೊತಿರೋದು ಅಷ್ಟೇ ನೀನಿಯ. ಇಲ್ಲಾಂದ್ರೆ ಯಾರು ಇಸ್ಕೊಡೋರು ಸುಮ್ಕೇನಿಯ. ಅದ್ರ ಅವಶ್ಯಕತೆ ತಾನೇ ಏನೈತಿ. ನಮಗೂ ಕಷ್ಟ ಐತಿ. ನಮ್ಮ ಅಮ್ಮನ ಆಸೆನೂ ಸ್ಯಾನೆ ಐತಿ. ನಮ್ಮಮ್ಮ ರೇಷ್ಮೆ ಸೀರೆ ಬೇಕು ಅದು ಇದು ಅಂತ ಏನೇನೋ ಕನ್ಸಿಕೊಂಡಿತ್ತು. ಅದನ್ನೆಲ್ಲ ಕೊಡಿಸ್ಬೇಕು ಅಂದ್ರೆ ನಮ್ಮ ಕಾಸು ಇರ್ಬೇಕು ತಾನೇ. ಅದಕ್ಕೆ ನೀನಿಯ ಹೋಗ್ಲಿ ಬಿಡಪ್ಪ. ತಗೊಳ್ಳಿ, ಐತಿದ್ರೆ 10 ಲಕ್ಷ. ಪಾಪಣ್ಣವ್ರೆ, ಮೊದಲನೇ ಕಿತ್ತ ನೀವು ಊರವ್ರಿಗೆ ಯಾರಿಗೋ ಒಬ್ರು ಫ್ರೀಯಾಗಿ 10 ಲಕ್ಷ ಕೊಡ್ತಾ ಇದ್ದೀರ ಅಂದ್ರೆ ಇದೇನೇ ನೀ ಫಸ್ಟ್. ಮುಡಿ ಕೇಸು ಪಾಸು ಏನು ಹಾಕಕ್ಕಿಲ್ಲ. ನಡೀರಣ, 10 ಲಕ್ಷ ಬಂತಲ್ಲ, ಹೋಗೋಣ ನಡೀರಿ. ಬರ್ರಿ ಅಣ್ಣ ಬರ್ರಿ, ಇನ್ನು ಮುಂದಿನ ಕಾರ್ಯ ಎಲ್ಲನೂ ಮಾಡೋಣ. ಬರ್ರಿ. ನಡೀರಪ್ಪ. ನಮ್ಮ ಅಮ್ಮನ ಕೊನೆ ಆಸೆ ಎಲ್ಲನೂ ಈಡೇರಿಸ್ಬಿಟ್ಟೈತಲ್ಲ. ನಮ್ಮ ಅಮ್ಮನ ಕೊನೆ ಆಸೆ ನಮ್ಮ ಅಮ್ಮನ ಈಡೇರಿಸ್ಕೊಂಡೈತೆ. ಎಲ್ಲನೂ ಒಳ್ಳೇದಾಯ್ತದೆ. ನಡೀರಿ, ಇನ್ನು ಊರಾಗಿನ್ ಯಾರು ಎಗ್ ರೈಸ್ ತಿನ್ನಕ್ ಹೋಯ್ತಾರೆ. ನಡೀರಿ, ಅಂಗಡಿಯ ಮುಚ್ಚಿಸ್ದಂಗೆ ತಾನೇ. ಅಷ್ಟೇನೇ ನೀ. ಏನ್ ಪೈಲ್ವನ್ ಪಾಪಣ್ಣ, ಇನ್ನೊಂದ್ ಕಿತ್ತ ಏನಾರ ನೀನು ಅಂಗಡಿಯ ಓಪನ್ ಮಾಡ್ಬಿಟ್ಟೆ ಅಂದ್ರೆ ಕಲ್ಲೆಟುಗಳೇನಿ ನಿನಗೆ ಬೀಳೋದು. ಸುಮ್ಮನೆ ಏನು ಏಟುಗಳು ಬಿಡಲ್ಲ. ಕಲ್ಲು ಚೊಪ್ಪಲಿ ತಕೊಂಡೇನಿ ಹಾಕೋದು. ಬರೀ 10 ಲಕ್ಷ ಕೊಟ್ಟು ಸುಮ್ಮನೆ ಆಗೋದಲ್ಲ, ಅದ್ರ ಜೊತೆಗೆ ಮರುವಾದಿನಾಗೆ ಅಂಗಡಿನೂ ಮುಚ್ಚಬೇಕಾಯ್ತದೆ. ಆಯ್ತು, ಇನ್ನೊಂದು ಕಿತ ಅಂಗಡಿಯೇ ತೆಗೆಯೋದಿಲ್ಲ ಬಿಡಿ. ಈಗೆಲ್ಲ ಮಾತು ಕೊಟ್ಟಿದ್ದೀನಲ್ಲ, ನಡೀರಿ, ದುಡ್ಡು ಕೊಟ್ಟಿದ್ದಾಯ್ತಲ್ಲ, ಇನ್ನು ಯಾಕೆ ಸುಮ್ಕೆ ಮಾತುಗಳು. ಅಯ್ಯೋ ದೇವ್ರೇ, ಒಬ್ರಿಗೆ 10 ರೂಪಾಯಿ ಕೊಟ್ಟಿದ್ದಲ್ಲ, ಒಬ್ರಿಗೆ 5 ಪೈಸಾ ಕೊಟ್ಟೋನಲ್ಲ ನಾನು. ನ್ಯಾಯವಾಗಿ ಕಂಬ್ಲಿನವ್ರಮ್ಮ ದಯೆಯಿಂದ 10 ಲಕ್ಷ ರೂಪಾಯಿ ಹೋಯ್ತು. ಜೊತೆಗೆ ಬಿಸ್ನೆಸ್ಗೆ ಅಂತ ಕಾಸು ಹಾಕಿದ್ದು ಹೋಯ್ತು. ಎಲ್ಲನೂ ಯಾಕೆ ಕುಟ್ಕೊಂಡು ಹೊಂಟೋಯ್ತಲ್ಲ ಶಿವ. ಇದೆಲ್ಲ ನನಗೆ ಬೇಕಿತ್ತ, ನನಗೆ ಇದೆಲ್ಲನೂ ಹೋಯ್ತಪ್ಪೋ. ₹1 ಕಳ್ದಿರ್ಲಿಲ್ಲ ನಾನು. ಎಲ್ಲ ಮಾಡಿಕೊಂಡು ಎತ್ತಿಕೊಂಡಿದ್ದೆ. ನ್ಯಾಯವಾಗಿ ಎಲ್ಲನೂ ಹೋಯ್ತಲ್ಲಪ್ಪೋ. ಯಪ್ಪೋ ದೇವ್ರೇ, ಅಯ್ಯೋ ಹೊಟ್ಟೆಲ್ಲ ಉರಿತೈತೆ. ಕಾಮ್ಲಿ, ಎಂತ ಇದು ಮಾಡ್ಬಿಟ್ಟೆ ನೀನು. ಆ ಎಗ್ ರೈಸ್ಗೆ ಹಾಳಾದೊಳೆ ಏನಾಗ್ಬಿಟ್ಟೆ, ನಿಂತ ಗತಿಯ ಮಾಡ್ಬಿಟ್ಟೆ. ನನಗೆ 10 ಲಕ್ಷ ಉಂಡಂಗಲ್ಲ ತಿಂದಂಗಲ್ಲ ಹೋಯ್ತಲ್ಲ ಯಪ್ಪ. ನಾನಿನ್ನ ಎಷ್ಟು ದಿನ ಕುಡಿಕ್ಬೇಕಾ 10 ಲಕ್ಷ? 10 ಲಕ್ಷ ಕುಡಿಕ ಗಂಟ ನಂಗೆ ನಿದ್ದೆ ಬರಕಿಲ್ಲ. ಊರಾಗಿರಲ್ಲ ನಾನು ನೋಡ್ರೆ ಗಡಗಡ ನೋಡ್ಗೋರು ಅಲ್ಲೋಕ್ಸ್ಮು ಬುದ್ಧಿ ಕಲ್ಸಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ನಾನು ತಲೆಯೆಲ್ಲ ಬೋಳ್ಸ್ಕೊತಾ ಇದೀನಲ್ಲ ನುಣ್ಗೆ. ಪಾಪಣ್ಣರೇ, ನಮ್ಮನ್ನ ಅಂಗಡಿ ತೆಗಿ ಅಂತ ಕಳಿಸ್ಬಿಟ್ಟು ಇದು ಯಾಕೆ ಹಿಂಗೆ ಕುಂತ್ಕೊಬಿಟ್ರಲ್ಲ ನೀವು? ಈಗ ಕುಂತ್ಕೊಬಿಟ್ರೆ ಹಂಗೆ ಹೇಳಿ ನೋಡಿದ್ರ ಅಲ್ಲಿ ನಮ್ಗೆ ಎಂತ ಗತಿ ಮಾಡ್ಬಿಟ್ರು ಅಂತ ಹೇಳ್ಬಿಟ್ಟು ಎಲ್ಲ ಸೇರ್ಕೊಂಡು ಪರ್ಕೆ ತಕೊಂಡು ಚೆನ್ನಾಗಿ ನೀವು ಉಳಿಸ್ಬಿಟ್ರು. ನನ್ಗಂತೂ ನಾನು ಏನು ತಪ್ಪು ಮಾಡಿಲ್ಲ ಅಂದ್ರೂ ಬಿಡ್ಲಿಲ್ಲ. ನಿಮ್ಮನ್ನ ನಂಬ್ಕೊಂಡು ನಾವು ಅಂಗಡಿ ತಕ ಹೋಗಿದ್ದಕ್ಕೆ ನಮ್ಮ ಅಮ್ಮ ನೋಡ್ರೆ ಹಾಸಿಗೆ ಹಿಡ್ಕೊಂಡು ಮನೆ ಕಬಿಟ್ಟೈತೆ. ನಮ್ಮ ಅಮ್ಮಂಗೆ ಸೊಂಟ ಮುರಿದು ಕಳ್ಸವ್ರೆ. ನನಗೆ ನೋಡಿ ನನಗೂ ನಡೆಯೋಕ್ಕಾಯ್ತಿಲ್ಲ. ಫುಲ್ಲು ಹೆಂಗಾಗ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಬತ್ತೀನಿ ನೋಡ್ಕೊತೀನಿ ಅಂತ ಎಂತ ಕೆಲಸ ಮಾಡ್ಬಿಟ್ರಲ್ಲ ನೀವು. ಲೇ ಕಮ್ಲಿ, ಅದೇನು ಅಂತ ಮಾಡ್ಬಿಟ್ಟೆ ಕಮ್ಲಿ ನೀನು. ಅನ್ಯಾಯವಾಗಿ ನಾನು 10 ಲಕ್ಷ ರೂಪಾಯಿ ಕಿತ್ಕೊಂಡು ಹೊಂಟೋಗ್ಬಿಟ್ರು ಯವ್ವ. ಅದಕ್ಕೆ 10 ಲಕ್ಷ ರೂಪಾಯಿ ಎಗ್ ರೈಸ್ ಅಂಗಡಿಗೆ ಒಂದು 2 ಲಕ್ಷ ರೂಪಾಯಿ ಎಲ್ಲ ಲಾಸ್ ಎದ್ದು ಹೋಗ್ಬಿಡ್ತಂದೊಂದು 12 ಲಕ್ಷ ರೂಪಾಯಿ 13 ಲಕ್ಷ ರೂಪಾಯಿ ಲಾಸ್ ಹೊಂಟೋಯ್ತಲ್ಲ. ಅಯ್ಯೋ, ನಂಗೆ ಊಟ ಸೇರಕ್ಕಿಲ್ಲ, ನಿದ್ದೆ ಸೇರಕ್ಕಿಲ್ಲ. ನನಗೆ ಹೆಂಗಾಯ್ತದೆ ಅಂದ್ರೆ ನಿದ್ದೆ ಗೊತ್ತಿಲ್ಲ ಇವಾಗ. ಅಯ್ಯೋ ಅನ್ಯಾಯ, ಇವಾಗ 12-13 ಲಕ್ಷ ಹೊಂಟೋಯ್ತೆ. ಅಯ್ಯೋ ಆ ಲಕ್ಷ್ಮು ನೋಡಿ ಎಂತ ಲೆವೆಲ್ಗನ ಮಾಡ್ಬಿಟ್ಟವಳೆ. ಪಾಪಣ್ಣವ್ರೆ, ನೀವು ಏನಾರ ಅನ್ಕೊಳ್ಳಿ, ನಾವು ಏನೂ ಹಾಕಿರ್ಲಿಲ್ಲ. ಅದಕ್ಕೆ ಗೊತ್ತೇ 10 ಪೈಸದ ಏನೂ ಹಾಕಿರ್ಲಿಲ್ಲ. ಯಾಕಕ್ಕನಿ ನಾವು ಒಂದು ಏನೂ ಹಾಕಿರ್ಲಿಲ್ಲ. ಬರೀ ಎಗ್ ಹೊಡೆದ್ಬಿಟ್ಟು ಹಾಕಿದ್ದಿದ್ದು ಅಷ್ಟೇ ಎಗ್ ರೈಸ್ಗೆ. ಅದು ಯಾಕೆ ಹಿಂಗಾಗಿ ಸತ್ತೋಗ್ಬಿಟ್ಲ ಮುದುಕಿ ಗೊತ್ತಿಲ್ಲ. ಅದಕ್ಕೆಲ್ಲ ನಮ್ಮ ಮೇಲೆ ಇದು ಮಾಡ್ಬಿಟ್ಟವ್ರೆ. ಇದೆಲ್ಲ ಪಿಲ್ಲನ್ ಮಾಡಿರೋದು ಆ ಲಕ್ಷ್ಮೂನೇನಿಯ. ಆ ಲಕ್ಷ್ಮೂಯಿಂದನೇನಿಯ. ಲಕ್ಷ್ಮೂನು ಹಂಗೇನಿಯ. ನಮ್ಮ ಅತ್ತೆ ಮಾಜಿ ಅತ್ತೆವಳೆಲ್ಲ ಪುದ್ದಿ. ಇವರಿಬ್ರು ಸೇರ್ಕೊಂಡು ಏನೋ ಪಿಲ್ಲನ್ ಮಾಡ್ಬಿಟ್ಟು ನಿಂತ ಕೆಲಸ ಮಾಡವ್ರೆ. ನನ್ಗೆ ಹಂಗೇನಿಯ ಅನ್ನಿಸ್ತೈತೆ. ಅಯ್ಯೋ, ಯಾರು ಪಿಲಾನ್ ಮಾಡಿದ್ರು ಏನ್ ಕಲ್ತೀಯೋ ಕಮ್ಲಿ. ಹೋಯ್ತೋ ನನ್ ಕಾಸು ಹೋಯ್ತಲ್ಲ ಯಪ್ಪ. ನನ್ ಕಾಸು ಹೋಗಿರೋದು ಹೊಟ್ಟೆ ಎಲ್ಲ ಉರಿತೈತೆ. ನಾನು ಎಂದು ಒಬ್ರಿಗೆ 10 ರೂಪಾಯಿ ಕೊಟ್ಟು ಕಳ್ಕೊಂಡು ಪಾಪಿ ಅಲ್ಲ ನಾನು. ನ್ಯಾಯವಾಗ ದಿಕ್ಕಪ್ಪಲ್ಲ ಹೋಯ್ತೈತಲ್ಲ ಅಂತ ಹೇಳ್ಬಿಟ್ಟು ನಂಗೆ ಸ್ಯಾನೆ ಬೇಜಾರಾಯ್ತೈತೆ. ಮಾಡಿದ್ರಿ ಏನು ಕಂತ ಎಗ್ ರೈಸ್ ಮಾಡ್ಬಿಟ್ಟು ಕೊಡ್ಬೇಕಿತ್ತು. ನಿಜವಾಗ್ಲೂ ಪಾಪಣ್ಣ, ನಾವ್ಯಾಕೆ ಕೊಡನಿ? ಅವಳೆ ನೀ ಲಕ್ಷ್ಮಿ ಎಲ್ಲ ನಾಟಕ ಮಾಡವಳೆ ಏನನ್ನುವೆ ಹೇಳ್ಬಿಟ್ಟು. ದಯವಿಟ್ಟು ನೀನು ನಂಬಬೇಕು. ನಿಮ್ಮ ಮ್ಯಾಲ ನಾನು ಎಷ್ಟೊಂದು ಆಸೆ ಮಾಡಿಕೊಂಡಿವ್ನಿ. ನಿಮ್ಗೆಲ್ಲ ಲಾಭ ಮಾಡ್ಕೊಡ್ಬೇಕು ಅಂತ ನಾನು ಏನೇನೋ ಮಾಡಿವ್ನಿ. ನಿಮಗೆ ನನ್ನ ಮ್ಯಾಲ ನಂಬಿಕೆ ಇಲ್ವೇ? ನಿಮಗೋಸ್ಕರ ತಾನೇ ನಾನು ಊರ್ ಜನತಕ್ಕೆಲ್ಲ ಧರ್ಮದೇಡ್ ತಿಂದಿದ್ದು. ಆ ಲಕ್ಷ್ಮು ಅಂಗಡಿ ಎತ್ತಂಗೆ ಮಾಡಿದ್ದು ಎಲ್ಲನೂ ಕಷ್ಟಪಟ್ಬಿಟ್ಟು ನಾನೇ ತಾನೇ ಮಾಡಿದ್ದು. ಈಗ ನೋಡ್ರೆ ನನ್ನ ಮೇಲೆ ನೀವು ಕೋಪ ಮಾಡ್ಕೊಂಡಿದ್ದೀರಲ್ಲ. ನೀವು ಹಿಂಗೆಲ್ಲ ಕೋಪ ಮಾಡ್ಕೋಬೇಡಿ ನೀವು. ನಿನ್ ಮ್ಯಾಲೂ ಸಿಪಿ ರುತಿರೋದಕ್ಕೆ ಇಲ್ಲೇ ಇರಿಸ್ಕೊಂಡ್ರದು. ಇಲ್ಲ ಅಂದ್ರೆ ಯಾವಾಗೂ ಉಗು ತೊಟ್ಟು ಬಿಡ್ತಾ ಇದ್ದೆ ನಿನ್ನಂತೂ. ಈಗೆಲ್ಲ ಪಿರುತಿ ಸಿರೋದಕ್ಕೆ ನಾನು ಒಮ್ಮಿಕೊಂಡು ಸುಮ್ಕಿವ್ನಿ. 13 ಲಕ್ಷ ಯಾಕೆ ಕೊಟ್ಟೋದ್ರು ಎಲ್ಲ ನಿಮ್ಮಿಂದನೇ ಆಗಿದ್ದು. ಊರ್ ಜನ ಎಲ್ಲ ನೋಡಿದ್ರೆ ಎದ್ರುಕೊಳ್ಳೋರು. ಈಗ ನೋಡ್ರೆ ನನ್ನೇನಿಯ ಹೆಂಗ್ ಸಿಕ್ಕ್ರ ಹಂಗೆ ಏನಿಯ ಮಾತಾಡಂಗ ಹೋಗ್ಬಿಟ್ಟೈತೆ. ಎಲ್ಲ ನಿಮ್ಮಿಂದನೇ ಆಗಿದ್ದು.
ಪರವಾಗಿಲ್ಲ ಬಿಡು, ಇನ್ನೇನ್ ತಾನೇ ಮಾಡೋಕ್ಕಾಯ್ತದೆ, ಆಗಿದ್ದೆಲ್ಲ ಆಗೋಗ್ಬಿಡ್ತು. ಸರಿ, ನೀವೊಂದು ಸಣ್ಣ ಈಚೆ ಕಡೆಗೆ ಹೋಗು. ನಂಗೆ ಯಾಕೋ ಜ್ವರಗಳಬೇಕು ಅನಿಸ್ತೈತೆ. ಹತ್ತು ಬಿಡು, ಸುಮ್ಮನೆ ಆಯ್ತೀನಿ. ಬಡ್ಡಿ ಗಿಟ್ಟಿ ವಸೂಲಿ ಮಾಡ್ಕೊಂಡು ನೆಮ್ಮದಿಯಾಗಿದ್ದೆ ನಾನು. ಹೊಳ್ಬೇಡಿ ಪಾಪಣ್ಣ, ನೀವು ಒದ್ಬಿಟ್ರೆ ನಾನು ಒದ್ಬಿಡ್ತೀನಿ. ನನಗೂ ಸ್ಯಾನೆ ದುಃಖ ಆಯ್ತದೆ. ದಯವಿಟ್ಟು ಹೊಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಆ 12-13 ಲಕ್ಷನ ಹೆಂಗನ ಮಾಡ್ಬಿಟ್ಟು ವಾಪಸ್ ಸಂಪಾದನೆ ಮಾಡ್ಕೊಂಡ್ರೆ ಆಯ್ತು. ಸಂಪಾದನೆ ಮಾಡ್ಬಿಟ್ಟು ಆಮೇಕಿಂದ ಬೇಕಾರೆ ಇದು ಮಾಡೋಣ. ಈಗ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಸ್ಯಾನೆ. ಅಯ್ಯೋ, ನನ್ನ ಕಷ್ಟ ನಿಂಗೇನು ಅರ್ಥ ಆಯ್ತದೆ? ಊರಾಗೆ ಯಾರ ಹತ್ರ 10 ರೂಪಾಯಿ ಬಿಡ್ತಿರ್ಲಿಲ್ಲ ನಾನು. ಆ ಬಡ್ಡಿ ನನ್ನ ಮಗ ನನ್ನ ತಗೆ ಕಿತ್ಬಿಟ್ನಲ್ಲ. ಅಯ್ಯೋ ದೇವ್ರಿ, 10 ಲಕ್ಷ ಕಿತ್ಬಿಟ್ನಲ್ಲ. ಇಲ್ಲ ಜೈಲಿಗೆ ಹಾಕಿಸ್ತೀನಿ ಅಂತ ನಾನೇ ಎದುರಿಸ್ಬಿಟ್ನಲ್ಲ. ನನಗೆ ಹಂಗ ಆಯ್ತೈತೆ ಗೊತ್ತಾ ನನಗೆ. ಸರಿ ಪಾಪಣ್ಣರೇ, ಪಪ್ಪ ಹೊಳ್ಬೇಕು ಅಂದ್ರಲ್ಲ, ಒತ್ಕೊಳ್ಳಿ, ಆಮೇಕಿಂದ ಬರ್ತೀನಿ. ಯಪ್ಪ, ಹೆಂಗೋ ಸದ್ಯ ದುಡ್ಡೋಯ್ತೋ ಏನಾಯ್ತು. ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗೋದು ತಪ್ಪಲ್ಲ, ಅಷ್ಟೇನೇ ಸಾಕು. ದುಡ್ಡು ನಮ್ದೇನೋಯ್ತಾ, ಇವನ್ ತಾನೇ ಹೋಗಿರೋದು. ಎಷ್ಟೊಂದು ಐತಪ್ಪ ಕಾಸು, ಆದರೆ ಇಷ್ಟು ಹೋಗ್ಬಿಟ್ರೆ ಏನಾಯ್ತದೆ? ಅಯ್ಯೋ ಸಾಯ್ತಾನೆ. ಜೈಲ್ಗೆ ಹೋಗಿದ್ರೆ ಅವಾಗ ಗೊತ್ತಾಗೋದು. ಅಯ್ಯೋ ಅಯ್ಯೋ, ಹೋಯ್ತೋ ಯವ್ವ. 13 ಲಕ್ಷ ಯಾಕೆ ಕೊಡ್ಕೊಂಡು ಹೋಯ್ತೋ? ಎಂದು ಹೋಗಿರ್ಲಿಲ್ಲ, ಇವಾಗ ಹೋಯ್ತೋ. ಅಯ್ಯೋ ಹೋಯ್ತೋ ಯಪ್ಪ, ಹೋಯ್ತೋ ನನ್ನ ಕಾಸು ಹೋಯ್ತೋ.